ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ವಿಕೋಪಕ್ಕೆ ತಲುಪ್ತಾ ಇದೆ. ಆಟೋ ಚಾಲಕರ ಬದುಕು ಬೇದಿಗೆ ಬಂದಿದೆ. ಗ್ಯಾಸ್ ಕೊರತೆ ಮತ್ತು ಅನಿಯಂತ್ರಿತ ದರ ಏರಿಕೆಯಿಂದ ಚಾಲಕರು ಕಂಗಾಲಾಗಿದ್ದಾರೆ. ಏತನ್ಮಧ್ಯೆ ಸೋಮವಾರದೊಳಗಡೆ ಸಮಸ್ಯೆ ಬಗೆಹರಿಸುವಂತೆ ಆಟೋ ಚಾಲಕರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ನಾಗೇನಹಳ್ಳಿ ಮತ್ತು ಯಲಹಂಕ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗ್ಯಾಸ್ಗಾಗಿ ಆಟೋಗಳ ಬೃಹತ್ ಸರತಿ ಸಾಲು ಕೂಡ ಕಂಡು ಬಂದಿದೆ. ಆಟೋ ಗ್ಯಾಸ್ ಬಂಕ್ ಬಳಿ ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಆಟೋಗಳು ಸಾಲುಗಟ್ಟಿ ನಿಂತಿವೆ. ರಾತ್ರಿ 11 ಗಂಟೆಯಿಂದಲೇ ತಿಂಡಿ ತೀರ್ಥ ಇಲ್ಲದೆ ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ದಿನವಿಡೀ ಕ್ಯೂ ನಿಂತ್ರೆ ದುಡಿಯೋದು ಯಾವಾಗ? ಮಕ್ಕಳ ಶಾಲಾ ಫೀಸು, ಸಾಲದ ಕಂತು ಕಟ್ಟುವುದು ಹೇಗೆ ಅಂತ ಚಾಲಕರು ಕಣ್ಣೀರಿಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಮುಂಬೈಸ್ಕೋಬೇಕು ಅಷ್ಟೇ. ಸಿಕ್ಕಿದ್ರೆ ಇದ್ರೆ ಹಾಕೊಳ್ಳೋದು, ಇಲ್ಲ ಮನೇಲಿ ನಿಂತು ಮಾಡ್ಕೊಂಬಿಡೋದು ಅಷ್ಟೇ, ಬೇರೆ ಕಥೆ ಇಲ್ಲ. ಹೊಟ್ಟೆ ತಣ್ಣೀರು ಕುಡಿಯೋಣ, ಅದಕ್ಕೆ ನೀರು ಸಿಗ್ತದಲ್ಲ. ಕಾರು ಆಟೋ ನಂಬ್ಕೊಂಡೆ ಜೀವನ ಮಾಡ್ತಾ ಇರ್ತೀರಾ? ಹೌದು ಸ್ವಾಮಿ, ಏನು ವಿಧಿಯಲ್ಲಿ ಏನು ಮಾಡಬೇಕು? ನೀರು ಕುಡ್ಕೊಂಡು ಸತ್ರ ಹೋಯ್ತು ಅಷ್ಟೇ. ತುಂಬಾ ದುಃಖದಲ್ಲಿ ಇದ್ದೀರಾ ಅನ್ಸುತ್ತೆ. ದುಃಖ ಏನಿಲ್ಲ, ದುಃಖ ಏನಕ್ಕೆ ಬೇಕು? ಸಿಗ್ತೇ ಸತ್ತ ಅವನು ಸಾಯಲೇಬೇಕು ಇವತ್ತು ನಾಳೆ, ಅದಕ್ಕೆ ಅವನು ಪರ್ಮನೆಂಟಾಗಿ ಇರೋಕ್ಕಾಗಲ್ಲ. ನೀವಿಲ್ಲ ಅಣ್ಣ, 400 ರೂಪಾಯಿ ಮೇಲೆ ಗ್ಯಾಸ್ ಆಗ್ತಾ ಇಲ್ಲ ಅಣ್ಣ. ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಈ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತಿದೆಯೋ, ಕಣ್ಣು ತಕ್ಕೊಂಡು ಕೂತಿದೆಯೋ ಗೊತ್ತಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಆಟೋದವ್ರಿಗೆ ತಲೆನೋವು ಜಾಸ್ತಿ ಆಗ್ತಾ ಇರೋದು. ನೋಡಿ, ಗ್ಯಾಸ್ ಇಲ್ಲ ಅಂತ ಸೆಂಟ್ರಲಲ್ಲಿ ಕಡಲ್ಲ ಅಂತ ಅವ್ರು ಅಂತಾರೆ. ಇಲ್ಲಿ ಸೆಂಟ್ರಲ್ ಕೊಡ್ತಾರೋ ಸ್ಟೇಟ್ ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಹೊಟ್ಟೆ ಪಾಡು ಮಾಡೋರು ನಾವು. ನಮಗೇನಾರು ನೋಡಬೇಕು ಇವರು ಫಸ್ಟು ಬಂದ್ಬಿಟ್ಟು. ಇವ್ರಿಗೆ ಯಾವಾಗ ಎಲೆಕ್ಷನ್ ಟೈಮ್ ಇತ್ತು ಅವಾಗ ಏನು ಬೇಕೋ ಅನುಕೂಲ ಮಾಡಿಕೊಡ್ತಾರೆ. ಎಲೆಕ್ಷನ್ ಇಲ್ಲದ ಟೈಮಲ್ಲಿ ಯಾರು ಹೆಂಗಾರ ಸಾಯಿರಿ ಅಂತ ಅಂತಾರೆ. ಇಲ್ಲಿ ಏನಾಗ್ತದೆ, ನಮ್ಮಂಥರ ಹೊಟ್ಟೆಪಾಡಿಗೆ ಮಕ್ಕಳು ಓದಿಸ್ಬೇಕು, ಸ್ಕೂಲ್ ಮಾಡಬೇಕು, EMI ಕಟ್ಟಬೇಕು, ಪ್ರತಿಯೊಂದು ನಮಗೆ ತಲೆನೋವಾಗಿರೋದು. ಇಲ್ಲಿ ನಮ್ಗೆ ಯಾರು ಅನುಕೂಲ ಮಾಡಿಕೊಡ್ತಿಲ್ಲ. ಎಲ್ಲ ಕಡೆದ್ರು ಆಟೋದವರೇ ಸಾಯೋದು, ಎಲ್ಲೋದ್ರೂ ಆಟೋದವ್ರು. ಯಾಕೆಂದರೆ ಆಟೋದವರೇ ಮೇನು ಗೇಮ್ ಅವ್ರಿಗೆ. ಸರ್, ಈಗ ನಿಮ್ಮ ಜೀವನ ಎಲ್ಲ ಆಟೋನ ಆಗಿರುತ್ತೆ. ಖಂಡಿತ. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಹೇಗೆ ಸರ್ ಮುಂದಿನ? ಏನು ಮಾಡೋದು ಅಂತ ಗೊತ್ತಿಲ್ಲ ಅಣ್ಣ. ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೇರೆ ಕಡೆ ಕೆಲಸ ಮಾಡೋಕ್ಕೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ನಾವೇನೋ ಬೇರೆ ಕೆಲಸ ಕಾರ್ ಡ್ರೈವಿಂಗ್ ಗತಿದೆ ಕಲಿಯೋಕೆ ಹೋದರೆ ನಮ್ಗೆ ಯಾರು ಕೊಡೋಲ್ಲ. ಯಾರು ಕೊಡ್ತಾರೆ ನಮ್ಮನ್ನ? ಇಲ್ಲಿ 400 ರೂಪಾಯಿಗೆ ಆಗ್ತಾವ್ರೆ ಸರ್. 400 ರೂಪಾಯಿ ಆಗ್ತಾವ್ರೆ. ತುಂಬ ಜಾಗದಲ್ಲಿ ಗ್ಯಾಸೇ ಸಿಗ್ತಾ ಇಲ್ಲ. ಇದು ಆಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ನಾವು ಹೋಗೋಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ. 2 ದಿವಸದಿಂದ ಹೋಗೇ ಇಲ್ಲ ನಾವು ಲೈನ್ ಮೇಲೆ ಗ್ಯಾಸ್ ಇಲ್ದಿರ. ಏನೋ ಅದು ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೇಟ್ಗಳು. ಸರ್, ಇವತ್ತು ಸಂಜೆವರೆಗೂ ಏನು 400 ರೂಪಾಯಿ ಗ್ಯಾಸ್ ನಿಮಗೆ ಓಡಾಡೋಕ್ಕೆ ಸಿಗುತ್ತಾ ಹೇಗೆ? ಅದು ಬಾಡಿಗೆ ಹೆಂಗೆ ಸಿಗುತ್ತೋ ಹಂಗೆ. ಬಾಡಿಗೆ ಕಮ್ಮಿ ಸಿಕ್ಕಿದ್ರೆ ಇದೆಲ್ಲ, ಜಾಸ್ತಿ ಸಿಕ್ಕಿದ್ರೆ ಸಾಲಲ್ಲ. ಬೇರೆ ಎಲ್ಲರೂ ಆಗ್ತಾಯಿದ್ರೆ ಹಂಗೆ ಹಾಕ್ಕೋಬೇಕು. ಸರಿ, ಇಲ್ಲಿ 400 ರೂಪಾಯಿಗೆ ಆಗ್ತಾವೆ.